ಪಂಚರಾಜ್ಯ ಎಲೆಕ್ಷನ್ ಮುಗಿತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರು ಫುಲ್ ಅಲರ್ಟ್ ಆಗಿದ್ದಾರೆ. ಸೈಲೆಂಟ್ ಆಗಿ ಪವರ್ ಗೇಮ್ ಅನ್ನ ಶುರು ಮಾಡಿದ್ರೆ ಹಾಗಾದ್ರೆ ಡಿಕೆ ಬ್ರದರ್ಸ್ ಇರುವಂತ ದೊಡ್ಡ ಪ್ರಶ್ನೆ. ಹೈಕಮಾಂಡ್ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ಸಹೋದರರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಮತ್ತು ಡಿಕೆ ಸುರೇಶ್ ಅವರು. ದೆಹಲಿಯ ರಾಜಾಜಿ ಮಾರ್ಗ್ ನಿವಾಸದಲ್ಲಿ ಮಾತುಕತೆಯನ್ನು ಮಾಡಿದ್ದಾರೆ. ನಾಯಕತ್ವ ಬದಲಾವಣೆಗೆ ಹಾಗಾದ್ರೆ ಒತ್ತಡವನ್ನು ಹೇರಿದ್ರ ಡಿಕೆ ಶಿವಕುಮಾರ್ ಅವರು ಇರ್ತಕ್ಕಂಥ ದೊಡ್ಡ ಕ್ವೆಶ್ಚನ್ ಮಾರ್ಕ್. ಸುಮಾರು 1 ವರ್ಷದಿಂದ ಡಿಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ದಾರೆ ತಮ್ಮ ಕನಸು ಈಡೇರುತ್ತೆ ಅಂತ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡುವ ಪ್ರಯತ್ನವನ್ನು ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಆದರೆ ಏನೋ ಗೊತ್ತಿಲ್ಲ, ಬ್ಯಾಡ್ ಲಕ್ ಅನ್ನುವ ಹಾಗೆ ಅದು ಆಗ್ತಾನೇ ಇಲ್ಲ. ಒಂದು ಕಡೆ ಡೆಲ್ಲಿ ನಾಯಕರನ್ನು ಪದೇ ಪದೇ ಡಿಕೆ ಶಿವಕುಮಾರ್ ಅವರು ಹೋಗಿ ಭೇಟಿ ಮಾಡ್ತಿದ್ದಾರೆ. ಆದರೆ ಡೆಲ್ಲಿ ನಾಯಕರು ಮಾತ್ರ ಡಿಕೆ ಶಿವಕುಮಾರ್ ಅವರ ಮನದಾಳದಲ್ಲಿರ್ತಕ್ಕಂಥ ಆಸೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ಅವರು ಮತ್ತು ಡಿಕೆ ಸುರೇಶ್ ಅವರು ಡೆಲ್ಲಿಗೆ ಹೋಗಿದ್ರು. ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಶಶಿ, ವೆರಿ ಗುಡ್ ಮಾರ್ನಿಂಗ್. ಸೊ ಡಿಕೆ ಶಿವಕುಮಾರ್ ಅವರು ಮತ್ತು ಡಿಕೆ ಸುರೇಶ್ ಅವರು ಸತತವಾಗಿರ್ತಕ್ಕಂಥ ಪ್ರಯತ್ನ ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿಯವರೆಗೆ ನಡೆದಿರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ ಅಂತ. ಎಲ್ಲ ಎಲೆಕ್ಷನ್ಸು ಸಹ ಕಂಪ್ಲೀಟ್ ಆಗಿದೆ. ಇನ್ನೇನಿದ್ರೂ ಸಹ ನಮ್ಮ ಮನದಾಳದಲ್ಲಿರ್ತಕ್ಕಂಥ ಆಸೆಯನ್ನು ಈಡೇರಿಸೋದೊಂದೇ ಹೈಕಮಾಂಡ್ ಮುಂದೆ ಇರ್ತಕ್ಕಂಥ ಒಂದು ಟಾಸ್ಕ್ ಅನ್ನುವ ರೀತಿದಂಥ ಮೆಸೇಜನ್ನು ಏನಾದರೂ ಕೊಟ್ಟಿದ್ದಾರೆ ಹೇಗೆ ಅಂತ, ಏನು ಚರ್ಚೆ ಆಯಿತು ಡೆಲ್ಲಿಲಿ ಅಂತ ಶಶಿ? ಶಿವಶಂಕರ್, ಸರ್ಕಾರದ ಏನು ಅಧಿಕಾರದ ಅವಧಿ ಮುಕ್ತಾಯ ಆಗೋದಕ್ಕೆ ಇನ್ನು ಕೇವಲ 2 ವರ್ಷಗಳು ಮಾತ್ರ ಬಾಕಿ ಇದೆ. ಈ 2 ವರ್ಷದಲ್ಲಿ ಏನಾದ್ರೂ ಮಾಡಿ ಸಿಎಂ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ಅವರು ಮೊದಲಿಂದಲೂ ಕೂಡ ಕನಸನ್ನು ಕೂಡ ಕಾಣ್ತಾ ಇದ್ರು. ಕಳೆದ ಚುನಾವಣೆಯಲ್ಲೂ ಕೂಡ ಪಕ್ಷದ ಅಧ್ಯಕ್ಷರಾಗಿ ಸಾಕಷ್ಟು ದುಡಿಮೆಯನ್ನು ಕೂಡ ಮಾಡಿದ್ರು. ಹಣ ಬಲ ಮತ್ತೆ ಅಧಿಕಾರದ ಬಲ ಎಲ್ಲಾ ರೀತಿಯಲ್ಲೂ ಕೂಡ ಅವರು ಪಕ್ಷಕ್ಕಾಗಿ ತ್ಯಾಗವನ್ನ ಮಾಡಿ 137 ಸ್ಥಾನವನ್ನು ಕೂಡ ಗೆಲ್ಲಿಸುವಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಸಕ್ಸಸ್ ಅನ್ನ ಕಂಡಿದ್ರು. ಡಿಕೆ ಸುರೇಶ್ ಅವರು ಕೂಡ ನಮ್ಮ ಏನು ಅಣ್ಣ ಏನಾದ್ರೂ ಮಾಡಿ ಒಂದು ಬಾರಿ ಆದ್ರೂ ಕೂಡ ಸಿಎಂ ಆಗ್ಲೇಬೇಕಂತ ಹೇಳ್ಬಿಟ್ಟು ಅವರು ಕೂಡ ಕನಸಿತ್ತು. ಅವರು ಕೂಡ ನಿರಂತರವಾಗಿ ದೆಹಲಿ ನಾಯಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಕೂಡ ಇದ್ದಾರೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಅವರ ಬೆಂಬಲಿಗರು ಮತ್ತೆ ಅವ್ರ ಜೊತೆ ಇರುವಂತಹ ಕೆಲವೊಂದಷ್ಟು ಶಾಸಕರು ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗ್ಲೇಬೇಕು, ಪಕ್ಷಕ್ಕಾಗಿ ಅವರ ಏನು ತ್ಯಾಗ ಸಾಕಷ್ಟಿದೆ, ಹಾಗಾಗಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಕೂಡ ಒಂದಷ್ಟು ಜನ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಹೀಗಾಗಿ ಡಿಕೆಶಿ ಅವರ ಸಂಕಲ್ಪ ಏನಂತಂದ್ರೆ, ಏನ್ ಪೂಜೆ ವಿಫಲ ಆದ್ರೂ ಕೂಡ ಪ್ರಯತ್ನ ವಿಫಲ ಆಗೋದಿಲ್ಲ, ಒಂದಲ್ಲ ಒಂದಿನ ನಮ್ಮ ಕಷ್ಟಪಟ್ಟಿರೋದಕ್ಕೆ ಕೂಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಡಿಕೆಶಿ ಅವರು ಡೇ 1 ಇಂದನೂ ಕೂಡ ಹೇಳ್ತಾ ಇದ್ರು. ಅವರ ಏನು ಹೈಕಮಾಂಡ್ ಡಿಕೆಶಿ ಮತ್ತೆ ಸಿದ್ದರಾಮಯ್ಯ 3 ಜನರ ನಡುವೆ ಏನ್ 50-50 ಅವ್ರದ್ದು ಅಧಿಕಾರದ ಹಂಚಿಕೆ ಮಾತುಕತೆ ಆಗಿತ್ತ, ಇಲ್ಲ ಅಂತಂದ್ರೆ 3 ವರ್ಷ ಇಲ್ಲ 2 ವರ್ಷ ಅಂತ ಏನಾದ್ರು ಮಾತುಕತೆ ಆಗುತ್ತಾ, ಆ ಒಂದು ಗುಟ್ಟನ್ನ ಇದುವರೆಗೂ ಕೂಡ ಯಾರು ಕೂಡ ಎಐಸಿಸಿ ಮಟ್ಟದಲ್ಲಿ ರಿವೀಲ್ ಮಾಡಿಲ್ಲ. ಆಯ್ತು, ಚುನಾವಣೆ ಮುಗಿಲಿ, ಪಂಚರಾಜ್ಯ ಇಳಿದು ನೋಡೋಣ ಅಂತ ಹೇಳ್ಬಿಟ್ಟು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಚುನಾವಣೆಗೆ ಮುಂಚೆ ಡಿಕೆಶಿ ಅವರು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಏನಂತಂದ್ರೆ ಅವರು ಕೂಡ ಚುನಾವಣೆಯ ಉಸ್ತುವಾರಿ ಮತ್ತೆ ಅದೇ ರೀತಿಯಲ್ಲಿ ಕೂಡ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ಚುನಾವಣೆ ಕೂಡ ಮುಕ್ತಾಯವಾಗಿದೆ. ಈಗ ಮುಂದಿನ ಸರದಿ ಏನಂತಂದ್ರೆ, ಏನಾದ್ರೂ ಮಾಡಿ ಅಧಿಕಾರದ ಗದ್ದುಗೆಯನ್ನ ಏರ್ಲೇಬೇಕಂತ. ಹೀಗಾಗಿ ಡಿಕೆ ಬ್ರದರ್ಸ್ ಇಬ್ರು ಕೂಡ ಸೇರಿ ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಭೇಟಿಯಾಗಿದ್ದಾರೆ. ಇನ್ನು ಸುರ್ಜೇವಾಲಾ ಮತ್ತೆ ಕೆಸಿ ವೇಣುಗೋಪಾಲ್ ಜೊತೆ ನಿರಂತರವಾಗಿ ಕೂಡ ಸಂಪರ್ಕದಲ್ಲಿದ್ದಾರೆ. ರಾಹುಲ್ ಗಾಂಧಿ ಯಾವಾಗ ಎಸ್ ಅಂತಾರ ಆವಾಗ ಅಧಿಕಾರ ಹಂಚಿಕೆ ಕೂಡ ಆಗುತ್ತೆ, ಮತ್ತೆ ಕ್ಯಾಬಿನೆಟ್ ರೀಶಫಲ್ ಕೂಡ ಆಗುತ್ತೆ. ಶಿವಶಂಕರ್, ಓಕೆ ಶಶಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.